ಶಿವಕುಮಾರ್ ವರ್ಸಸ್ ಸಂಸದ ತೇಜಸ್ವಿ ಸೂರ್ಯ. ಏನಿದು ಟನಲ್ ಜಟಾಪಟಿ? ಟನಲ್ ರಸ್ತೆ ಡಿಕೆಶಿ ತೇಜಸ್ವಿ ವಾದ ಏನು? ಟನಲ್ಗೆ 17,780 ಕೋಟಿ ರೂಪಾಯಿ ವೆಚ್ಚ. ಯಾವಾಗ ಈ ಟನಲ್ ಪ್ರಾರಂಭ? ಕೆಲ ದಿನಗಳ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಂಸದ ತೇಜಸ್ವಿ ಸೂರ್ಯ ನಡುವೆ ಟನಲ್ ರಸ್ತೆ ವಿಚಾರವಾಗಿ ಮಾತಿನ ಚಕಾಮಕಿ ನಡೆಯುತ್ತದೆ. ಈ ಟನಲ್ ರಸ್ತೆಯನ್ನ ವಿರೋಧಿಸಿದ್ದ ತೇಜಸ್ವಿ ಡಿಕೆ ಶಿವಕುಮಾರ್ರನ್ನ ಭೇಟಿ ಮಾಡಿ ಟನಲ್ ರಸ್ತೆ ಯಾಕೆ ಬೇಡ ಎನ್ನುವ ಬಗ್ಗೆ ತಿಳಿಸಿದ್ದಾರೆ. ಆದ್ರೆ ಇದಕ್ಕೆ ಡಿಕೆಶಿ ಅವರು ಹೇಳಿದಂತೆ ಕೇಳೋಕಾಗೋದಿಲ್ಲ, ಆ ಹುಡುಗ ಇನ್ನೂ ಎಳಸು, ಅನುಭವವಿಲ್ಲ, ವೇಸ್ಟ್ ಮೆಟೀರಿಯಲ್ ಎಂದು ಮಾತಿನಲ್ಲೇ ಚಾಟಿ ಬೀಸಿದ್ದಾರೆ. ಹಾಗಾದ್ರೆ ಈ ಇಬ್ಬರ ನಡುವಿನ ಟನಲ್ ಜಟಾಪಟಿಗೆ ಕಾರಣ ಏನು? ತೇಜಸ್ವಿ ಸೂರ್ಯ ವಿರೋಧಿಸುವ ಈ ಟನಲ್ ರಸ್ತೆಯಿಂದ ಪರಿಸರಕ್ಕೆ ಹಾನಿಯಾಗುತ್ತಾ? ಇದಕ್ಕೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ಏನು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ. ನಿನ್ನೆ ಬೆಂಗಳೂರಿನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಸಂಸದ ತೇಜಸ್ವಿ ಸೂರ್ಯ ಕುರಿತು ಕೇಳಿದ ಪ್ರಶ್ನೆಗೆ ತೀಕ್ಷ್ಣವಾಗಿ ತಿರುಗೇಟನ್ನ ನೀಡಿದ್ದಾರೆ. ಟನಲ್ ರೋಡ್ ವಿಚಾರವಾಗಿ ಡಿಕೆಶಿ ವಾದ ಏನು? ಬೆಂಗಳೂರಿನಲ್ಲಿ ಸದ್ಯ 1.3 ಕೋಟಿ ವಾಹನಗಳಿವೆ. ಈ ಪರಿಸ್ಥಿತಿಯಲ್ಲಿ ಸಾರ್ವಜನಿಕ ಸಾರಿಗೆ ಮಾತ್ರವೇ ಸಂಪೂರ್ಣ ಪರಿಹಾರ ಅಲ್ಲ. ಎಲ್ಲರೂ ಕಾರು ಬಿಟ್ಟು ಮೆಟ್ರೋ, ಸರ್ಕಾರಿ ಬಸ್ ಅಥವಾ ಆಟೋದಲ್ಲಿ ಓಡಾಡಲು ಆಗುತ್ತದೆಯೇ? ಪೋಷಕರು ತಮ್ಮ ಮಕ್ಕಳನ್ನ ಶಾಲೆ ಕಳಿಸುವಾಗ ಅಥವಾ ಮಾಧ್ಯಮದವರು ಕ್ಯಾಮೆರಾ ಹಿಡಿದು ಸಾರ್ವಜನಿಕ ಸಾರಿಗೆಯಲ್ಲಿ ಬರಲು ಸಾಧ್ಯವೇ ಅಂತ ತೇಜಸ್ವಿ ಸೂರ್ಯ ಅವರನ್ನ ಉದ್ದೇಶಿಸಿ ಪ್ರಶ್ನಿಸಿದ್ದಾರೆ. ನೀವೆಲ್ಲ ಬಂದಿದ್ದೀರಿ, ಯಾರು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬರಕಾಗ್ತದೆ? ನೀವೆಲ್ಲ ನಿಮ್ಮ ಗಾಡಿಯಲ್ಲೇ ತೆಗೆದುಕೊಂಡು ಬರಬೇಕು, ನಿಮ್ಮ ಕ್ಯಾಮ್ರಾ ಇಟ್ಕೊಂಡು ಬರಬೇಕು, ಇನ್ನೊಂದು ಬರಬೇಕು. ಪ್ರತಿಯೊಂದು ಮಗು ಕರ್ಕೊಂಡು ಹೋಗ್ಬೇಕಾದ್ರು ಪೇರೆಂಟ್ಸು ಸ್ಕೂಲ್ ಬಸ್ಸಲ್ಲಿ ಕಳಿಸ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಳಿಸು ಅಂತ ಹೇಳಕ್ಕಾಗ್ತದ? ನಾವು ಇದನ್ನ ಮೆಟ್ರೋ ಕಳಿಸು ಅಂತ ಹೇಳಕ್ಕಾಗ್ತದ? ಇವೆಲ್ಲ ಆಗದೆ ಹೋಗ್ತದೆ. ಕೆಲಸಕ್ಕೆ ಹೋಗ್ತಾರೆ. ಮೆಟ್ರೋ ಸಿಸ್ಟಮ್ನ ನಮ್ಮ ರಾಜ್ಯದಲ್ಲಿ ಇವರೇನು ತೆಗೆದುಕೊಂಡು ಬಂದಿಲ್ಲ, ಕಾಂಗ್ರೆಸ್. ಆಯ್ತಪ್ಪ, ನಿನ್ಗೆ ಅಧಿಕಾರ ಇತ್ತಲ್ಲ, ನೀನೇನ್ ಮಾಡಿದ್ಯಾ? ನಿಮ್ ಗೌರ್ಮೆಂಟ್ ಏನ್ ಮಾಡ್ತು? ಎಷ್ಟು ಪಿಲ್ಲರ್ ಹಾಕಿದ್ದೀರಾ? ಎಷ್ಟು ಹಣ ತಂದಿದ್ದೀರಾ? ಮೆಟ್ರೋಲ್ಗೆ 12%, 11% ದುಡ್ಡು ಕೊಡ್ತಾ ಇದ್ದಾರೆ. ಇವತ್ತೇನಾದ್ರು ಕೊಟ್ರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್. ಪ್ರತಿಯೊಂದು ಲ್ಯಾಂಡ್ ಕಾಂಪನ್ಸೇಷನ್ಸ್ ಮತ್ತೊಂದಲ್ಲ. ಸುಮ್ಮನೆ ಖಾಲಿ ಮಾತು. ಯು ಡೋಂಟ್ ಮ್ಯಾಚ್. ಅವ್ರ ಬಗ್ಗೆ ನನ್ನ ಹತ್ರ ಯಾವ ಪ್ರಶ್ನೆನೂ ಕೇಳಕ್ ಹೋಗ್ಬೇಡಿ. ಈಸ್ ವೇಸ್ಟ್ ಮೆಟೀರಿಯಲ್ ಅಕಾರ್ಡಿಂಗ್ ಟು ಮೀ. ಅವ್ರ ಪಾರ್ಟಿಯಲ್ಲಿ ಕೆಲವು ಸೀನಿಯರ್ ಲೀಡರ್ಸ್ ಇದ್ದಾರೆ, ಅವ್ರಿಗೆ ಅರ್ಥ ಆಗ್ತದೆ. ಹಾಗಾದ್ರೆ ಏನಿದು ಯೋಜನೆ? ಸುರಂಗ ರಸ್ತೆ ನಿರ್ಮಾಣ ಯೋಜನೆಯಡಿ 2 ಸುರಂಗ ರಸ್ತೆಗಳನ್ನು ನಿರ್ಮಿಸುವುದು ಸರ್ಕಾರದ ಉದ್ದೇಶ ಆಗಿದೆ. ಉತ್ತರ ದಕ್ಷಿಣ ಹಾಗೂ ಪೂರ್ವ ಪಶ್ಚಿಮ ಸುರಂಗಗಳು ಇದರಲ್ಲಿ ಸೇರಿವೆ. ಉತ್ತರ ದಕ್ಷಿಣ ಸುರಂಗವು ಹೆಬ್ಬಾಳ ಮತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನಡುವೆ 16.745 ಕಿಲೋಮೀಟರ್ ದೂರವನ್ನು ಕ್ರಮಿಸಲಿದ್ರೆ, ಪೂರ್ವ ಪಶ್ಚಿಮ ಸುರಂಗವು 28 ಕಿಲೋಮೀಟರ್ ಉದ್ದವಿರಲಿದ್ದು ಇದು ಕೆಆರ್ ಪುರಂ ಅನ್ನು ನಾಯಂಡಹಳ್ಳಿಯೊಂದಿಗೆ ಸಂಪರ್ಕಿಸುತ್ತೆ. ಉತ್ತರ ದಕ್ಷಿಣ ಸುರಂಗವು ಹೆಬ್ಬಾಳ ಸಮೀಪದ ಎಸ್ಟಿ ಮಾಲ್ನಿಂದ ಆರಂಭವಾಗಲಿದ್ದು ಹೊಸೂರು ರಸ್ತೆಯ ಸಿಲ್ಕ್ ಬೋರ್ಡ್ ಸಂಪರ್ಕಿಸಲಿದೆ. ಇದು ಅವಳಿ ಸುರಂಗ ಮಾರ್ಗ ಆಗಿರಲಿದೆ. ಈ ಯೋಜನೆಯನ್ನ ಉತ್ತರ ಮತ್ತು ದಕ್ಷಿಣ ಭಾಗಗಳಾಗಿ ವಿಂಗಡಿಸಿ 2 ಪ್ಯಾಕೇಜ್ಗಳಡಿ ಟೆಂಡರ್ ಕರೆದು ಕಾಮಗಾರಿ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿತ್ತು. ಪ್ಯಾಕೇಜ್ 1ರಡಿ ಹೆಬ್ಬಾಳದ ಎಸ್ಟಿ ಮಾಲ್ ಜಂಕ್ಷನ್ ನಿಂದ ಶೇಷಾದ್ರಿ ರಸ್ತೆಯವರೆಗೆ 8.748 ಕಿಲೋಮೀಟರ್ ಹಾಗೂ ಪ್ಯಾಕೇಜ್ನಲ್ಲಿ 2ರಲ್ಲಿ ಶೇಷಾದ್ರಿ ರಸ್ತೆಯಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೆ 8.748 ಕಿಲೋಮೀಟರ್ ಉದ್ದದ ಸುರಂಗ ನಿರ್ಮಿಸಲು ಉದ್ದೇಶಿಸಲಾಗಿದೆ. ಇದಕ್ಕೆ 17,780 ಕೋಟಿ ರೂಪಾಯಿ ವೆಚ್ಚ ಅಂದಾಜಿಸಲಾಗಿದೆ. 8 ಸುರಂಗ ಕೊರೆಯುವ ಯಂತ್ರಗಳನ್ನು ಬಳಸಿಕೊಂಡು 26 ತಿಂಗಳಲ್ಲಿ ಸುರಂಗ ಕೊರೆಯುವುದನ್ನು ಪೂರ್ಣಗೊಳಿಸಲು ಹಾಗೂ 12 ತಿಂಗಳಲ್ಲಿ ನಿರ್ಮಾಣ ಯೋಜನೆಯನ್ನ ಮುಗಿಸಲು ಉದ್ದೇಶಿಸಲಾಗಿದೆ. ಹೀಗೆ ಒಟ್ಟಾರೆ ಯೋಜನೆ ಪೂರ್ಣಕ್ಕೆ 38 ತಿಂಗಳು ಬೇಕಾಗಲಿದೆ ಅಂತ ಸರ್ಕಾರ ಅಂದಾಜು ಮಾಡಿದೆ. ಈ ಟನಲ್ ರಸ್ತೆಯಿಂದ ಪರಿಸರಕ್ಕೆ ಹಾನಿ ಎಂದು ತೇಜಸ್ವಿ ಸೂರ್ಯ ವಿರೋಧಿಸಿದ್ರು. ಅಷ್ಟೇ ಅಲ್ಲದೆ ಸುದ್ದಿಗೋಷ್ಠಿ ಮಾಡಿಯೂ ಕೂಡ ತೇಜಸ್ವಿ ಸೂರ್ಯ ಟನಲ್ ರಸ್ತೆ ಏಕೆ ಬೇಡ ಅಂತ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಫುಟ್ಪಾತ್ಗಳು ಬೆಂಗಳೂರಿನಲ್ಲಿ 500 ಮೀಟರ್ ಫುಟ್ಪಾತ್ ಸರಿ ಇಲ್ಲ, ಅದನ್ನು ಸರಿ ಮಾಡ್ಬೋದು. ಆದರೆ ಅದು ಯಾವುದು ಮಾಡೋಕ್ಕೂ ಸರಿ ಇಲ್ಲ, ರೆಡಿ ಇಲ್ಲ. ನಾವು ಸುರಂಗ ಬಗಿಬೇಕು. ಇನ್ನು
ಇದೆರಡನ್ನ ಇಮಿಡಿಯೇಟ್ ಆಗಿ ಮಾಡ್ಬೋದು. ಒಳ್ಳೆ ಫುಟ್ಪಾತ್, ಒಳ್ಳೆ ರಸ್ತೆ, ಅದನ್ನ ಮಾಡೋದಕ್ಕೆ ಸರ್ಕಾರ ರೆಡಿ. ಟನಲ್ ನಲ್ಲಿ ಕಾರು ಆದ್ರೆ ಗಂಟೆಗೆ 1600 ಜನ ಓಡಾಡ್ತಾರೆ. ಅಲ್ಲಿ ಮೆಟ್ರೋ ಮಾಡಿದ್ರೆ ಗಂಟೆಗೆ 700 500 ಜನ ಓಡಾಡ್ತಾರೆ. ಟನಲ್ ರೋಡ್ ಕಾರು ಇರುವವರಿಗೆ ಮಾತ್ರ ಅವಕಾಶ. ಡಿಸಿಎಂಗೆ ಯಾರು ಇಂತಹ ಸಲಹೆ ಕೊಡ್ತಾರೋ ಎಂದು ಸುದ್ದಿಗೋಷ್ಠಿಯಲ್ಲಿ ಡಿಕೆಶಿಗೆ ತಿರುಗೇಟನ್ನ ನೀಡಿದ್ದಾರೆ. ಏಕಾಏಕಿ ಭೂಮಿ ಬಗದ್ರೆ ಬೆಂಗಳೂರು ಕಥೆ ಏನು? ಅಧಿಕಾರಕ್ಕೆ ಬರುವ ಮೊದಲೇ ಯೋಜನೆಯನ್ನ ನಿಲ್ಲಿಸ್ತೇವೆ. ಒಟ್ಟಾರೆಯಾಗಿ ಈ ಟನಲ್ ರೋಡ್ ವಿಚಾರವಾಗಿ ಡಿಕೆಶಿ ಮತ್ತು ತೇಜಸ್ವಿ ಸೂರ್ಯ ನಡುವೆ ವಾದ ಪ್ರತಿವಾದಗಳು ಆಗ್ತಲೇ ಇದೆ. ಆದ್ರೆ ಈ ರೋಡ್ ನಿಂದ ಜನಸಾಮಾನ್ಯರಿಗೆ ನಿಜವಾಗಿಯೂ ಸಹಾಯ ಆಗ್ತದೆಯೇ, ಅಥವಾ ಇದು ಕೇವಲ ಶ್ರೀಮಂತರ ಪಾಲಿನ ಟನಲ್ ರೋಡ್ ಆಗಲಿದೆಯೇ, ಅಥವಾ ಟನಲ್ ಯೋಜನೆ ಪ್ರಾರಂಭವಾಗುವ ಮೊದಲೇ ನಿಲ್ಲುತ್ತದೆ ಎಂದು ಕಾದು ನೋಡಬೇಕಾಗಿದೆ.